ಎಲ್ಲರಿಗೂ ನಮಸ್ಕಾರ. ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯು ಆಯೋಜಿಸಿರುವ ಇವತ್ತಿನ ಭಾವಸತ್ಸಂಗಕ್ಕೆ ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮೊದಲಿಗೆ ನಾವು ಜಗದ್ಗುರು ಭಗವಾನ್ ಶ್ರೀಕೃಷ್ಣ, ವಾಸ್ತುದೇವತೆ, ಸ್ಥಾನದೇವತೆ ಮತ್ತು ಕುಲದೇವತೆಯ ಚರಣಗಳಲ್ಲಿ ಇವತ್ತಿನ ಭಾವಸತ್ಸಂಗವು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥನೆ ಮಾಡೋಣ. ಈಗ ನಾವು ಸರ್ವ ವಿಘ್ನಹರ್ತನಾಗಿರುವ ಶ್ರೀ ಗಣೇಶನಿಗೆ ಶ್ಲೋಕದ ಮೂಲಕ ವಂದನೆಯನ್ನು ಸಲ್ಲಿಸೋಣ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇವತ್ತಿನ ಭಾವಸತ್ಸಂಗವನ್ನು ಆರಂಭ ಮಾಡೋ ಮುಂಚೆ ನಾವು ಆರಂಭದಲ್ಲಿಯೇ ಭಗವಂತನ ಅನುಭವವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಪ್ರಾರ್ಥನೆ ಮೂಲಕ ನಾವು ಭಗವಂತನ ಅನುಸಂಧಾನವನ್ನು ಹೇಗೆ ಮಾಡ್ಬೋದು, ಒಂದು ಕ್ಷಣ ನಾವು ಭಗವಂತನ ಅಸ್ತಿತ್ವದ ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕಾಗಿ ನಾವೆಲ್ಲರೂ ಕಣ್ಮುಚ್ಕೊಳ್ಳೋಣ ಮತ್ತು ಕೈ ಜೋಡಿಸಿ ನಾನು ಹೇಳ್ತಾ ಹೋಗ್ತೇನೆ, ನೀವು ಆ ರೀತಿಯಲ್ಲಿ ಅನುಭವ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ನಾವೆಲ್ಲರೂ ನಮ್ಮ ಇಷ್ಟ ದೇವತೆ ಅಥವಾ ನಮ್ಮ ಕುಲದೇವತೆ ಇವರ ರೂಪವನ್ನು ನಮ್ಮ ಕಣ್ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಆ ಭಗವಂತನ ಚರಣದಲ್ಲೇ ಇದ್ದೇವೆ. ನಮ್ಮ ಎದುರಿನಲ್ಲಿ ವಿರಾಟ ರೂಪದಲ್ಲಿ ಭಗವಂತ ಉಪಸ್ಥಿತನಿದ್ದಾನೆ. ಈ ರೀತಿಯಲ್ಲಿ ಭಾವ ಇಟ್ಕೊಳ್ಳೋಣ. ಹೇ ಭಗವಂತ, ನಿನ್ನ ಅಪಾರ ಕೃಪೆಯಿಂದಲೇ ನಮಗೆ ಈ ಭಾವಸತ್ಸಂಗದ ಲಾಭ ಆಗ್ತಾ ಇದೆ. ಈ ಭಾವಸತ್ಸಂಗದ ಮಾಧ್ಯಮದಿಂದ ನೀನು ನಮಗೆ ನಿನ್ನ ಅನುಸಂಧಾನವನ್ನು ಹೇಗೆ ಮಾಡಬೇಕೆಂದು ಕಲಿಸಿಕೊಡುತ್ತಿದ್ದೀಯಾ. ನಿನ್ನ ಈ ಅಖಂಡ ಕೃಪೆಗೆ ನಿನ್ನ ಚರಣಗಳಲ್ಲಿ ನಾವು ಕೃತಜ್ಞರಾಗಿದ್ದೇವೆ. ಸರ್ವವ್ಯಾಪಿಯಾಗಿರುವ ಹೇ ಭಗವಂತ, ನಾವೆಲ್ಲರೂ ಆ ಭಗವಂತನ ಚರಣವನ್ನು ನಮ್ಮ ಕಣ್ಮುಂದೆ ತಂದು ಅವನ ಚರಣವನ್ನು ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಹೀಗೆ ಅನುಭವ ಮಾಡೋಣ. ನಾವೆಲ್ಲರೂ ಗಟ್ಟಿಯಾಗಿ ಆ ಭಗವಂತನ ಚರಣವನ್ನು ಹಿಡಿದುಕೊಂಡಿದ್ದೇವೆ. ನಮಗೆಲ್ಲರಿಗೂ ಸಹ ಆ ಭಗವಂತನ ಚರಣದ ಸ್ಪರ್ಶದ ಅನುಭವ ಆಗ್ತಾ ಇದೆ. ಈ ರೀತಿಯಲ್ಲಿ ನಾವು ಅನುಭವ ಮಾಡೋಣ. ಈ ಅನುಭವದೊಂದಿಗೆ ನಾವು ಭಗವಂತನ ಚರಣಗಳಲ್ಲಿ ಪ್ರಾರ್ಥನೆ ಮಾಡೋಣ. ಹೇ ಭಗವಂತ, ನೀನು ಕರುಣಾಮಯಿ ಮತ್ತು ಕೃಪಾಳು ಇದ್ದೀಯಾ. ಸರ್ವ ಚರಾಚರದಲ್ಲೂ ನೀನೇ ವ್ಯಾಪಿಸಿರುವೆ. ಸಂಪೂರ್ಣ ವಿಶ್ವವೇ, ಸಂಪೂರ್ಣ ಬ್ರಹ್ಮಾಂಡವೇ ನಿನ್ನ ಅಧೀನದಲ್ಲಿದೆ. ಹೇ ಭಗವಂತ, ನೀನು ನನ್ನ ಮನಸ್ಸನ್ನು ಸಹ ನಿನ್ನ ಅಧೀನದಲ್ಲಿಯೇ ಇಟ್ಟುಕೋ. ನಾವೆಲ್ಲರೂ ಸಂಪೂರ್ಣವಾಗಿ ನಿನ್ನ ಚರಣಗಳಲ್ಲಿ ಶರಣು ಬಂದಿದ್ದೇವೆ. ಹೇ ಭಗವಂತ, ನಾವು ನಮ್ಮ ಮನಸ್ಸಿನ ಮಾತನ್ನು ಕೇಳದೆ ನಿನ್ನ ಇಚ್ಛೆಯಂತೆಯೇ ನಿನ್ನ ಮಾತನ್ನೇ ಕೇಳುವಂತಾಗಲಿ. ನಾವು ಅನೇಕ ವಿಷಯಾಸಕ್ತಿಯಲ್ಲಿ ಸಿಲುಕಿಕೊಂಡಿದ್ದೇವೆ. ನಾವೆಲ್ಲಿಯೂ ಸಿಲುಕದೆ ಕೇವಲ ನಿನ್ನಲ್ಲೇ ಸಿಲುಕುವಂತೆ ಮಾಡು. ಹೇ ಭಗವಂತ, ನಾವು ಜನ್ಮಕ್ಕೆ ಬರುವಾಗ ಅನೇಕ ಭಾರವನ್ನು ಹೊತ್ಕೊಂಡು ಬಂದಿದ್ದೇವೆ. ಈ ಭಾರದಿಂದಾಗಿ ನಮಗೆ ನಿನ್ನ ವಿಸ್ಮರಣೆಯೇ ಆಗ್ತಾ ಇದೆ. ಹೇ ಭಗವಂತ, ನಿನ್ನ ಚೈತನ್ಯದಿಂದ ಈ ಭಾರವನ್ನು ನಷ್ಟ ಮಾಡು. ನೀನೇ ನಮಗೆ ಶಕ್ತಿ ಮತ್ತು ಚೈತನ್ಯವನ್ನು ಕರುಣಿಸು. ನಾವೆಲ್ಲರೂ ನಿನ್ನ ಚರಣಗಳಲ್ಲಿ
ಸಂಪೂರ್ಣವಾಗಿ ಶರಣಾಗಿದ್ದೇವೆ. ಭಗವಂತನ ಚರಣವನ್ನು ಅನುಭವ ಮಾಡ್ತಾ ನಾವೆಲ್ಲರೂ ಈಗ ಭಗವಂತನ ಶ್ರೀಚರಣಗಳಿಗೆ ಕೃತಜ್ಞತೆಯನ್ನು ವ್ಯಕ್ತ ಮಾಡೋಣ. ವೀಕ್ಷಕರೇ, ನಾವೀಗ ಭಾವದ ಒಂದು ಅನುಭವವನ್ನು ಮಾಡಿದ್ವಿ. ನಿಮಗೆಲ್ರಿಗೂ ಇದು ಇಷ್ಟ ಆಯ್ತಲ್ವಾ? ನೀವು ಸಹ ಈ ರೀತಿಯಲ್ಲಿ ಮಧ್ಯ ಮಧ್ಯದಲ್ಲಿ ಆ ಭಗವಂತನ ಅನುಭವವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ನಾವು ಇವತ್ತಿನ ಸತ್ಸಂಗದ ಮುಂದಿನ ವಿಷಯದ ಕಡೆ ಹೋಗೋಣ. ವೀಕ್ಷಕರೇ, ಕಳೆದ ಸತ್ಸಂಗದಲ್ಲಿ ನಾವು ರಾಜ ಪರೀಕ್ಷಿತನ ಶ್ರವಣ ಭಕ್ತಿಯ ಬಗ್ಗೆ ಕೇಳಿದ್ವಿ. ಅವನ ಶ್ರವಣ ಭಕ್ತಿಯು ಎಷ್ಟು ಉಚ್ಚ ಸ್ತರದಾಗಿತ್ತು ಅಂದರೆ ಅದರಿಂದ ಅವನ ಜೀವದ ಉದ್ಧಾರನೇ ಆಯಿತು. ನಾವೆಲ್ಲರೂ ಮತ್ತೊಮ್ಮೆ ಆ ಕಥೆಯನ್ನು ನೆನಪು ಮಾಡಿಕೊಳ್ಳೋಣ. ನಾವು ಕಣ್ಮುಚ್ಕೊಂಡು ಒಂದು ಕ್ಷಣ ಆ ಒಂದು ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಂದರೆ ಸಂಪೂರ್ಣ ಪೃಥ್ವಿಯ ಮೇಲೆ ಎಲ್ಲ ಋಷಿಮುನಿಗಳು ಒಟ್ಟಾಗಿದ್ದಾರೆ. ವ್ಯಾಸಪುತ್ರ ಸುಖದೇವರು ತಮ್ಮ ಚೈತನ್ಯಮಯ ವಾಣಿಯಿಂದ ಆ ಭಗವಂತನ ಲೀಲೆಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಋಷಿಮುನಿಗಳು ಮತ್ತು ಪರೀಕ್ಷಿತ ಮಹಾರಾಜರು ಈ ವರ್ಣನೆಯ ಅಮೃತವನ್ನು ಸವಿತಾ ಇದ್ದಾರೆ. ನಮಗೂ ಸಹ ಆ ಪಾವನ ಕ್ಷಣವನ್ನು ಅನುಭವ ಮಾಡಲಿಕ್ಕೆ ಸಿಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಆ ಭಗವಂತನ ಚರಣಗಳಲ್ಲಿ ಕೃತಜ್ಞರಾಗೋಣ. ಈಗ ನಾವೆಲ್ಲರೂ ಆ ಪಾವನ ಕ್ಷಣವನ್ನು ಮತ್ತೊಂದು ಬಾರಿ ಅನುಭವ ಮಾಡಿದ್ವಲ್ಲ, ಇದರಿಂದ ನಮಗೇನು ಗಮನಕ್ಕೆ ಬರುತ್ತೆ ಅಂತಂದರೆ, ಭಕ್ತಿ ಮಾಡಬೇಕಾದ್ರೆ ಅದರ ಮೊದಲನೇ ಸ್ತರ ಅಂದರೆ ಅದು ಶ್ರವಣ ಭಕ್ತಿ. ಆ ಶ್ರವಣ ಭಕ್ತಿಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಶ್ರವಣ ಭಕ್ತಿಯ ಮಹತ್ವ ಎಷ್ಟಿದೆ, ಇದನ್ನು ಕೇವಲ ಕೇಳೋದ್ರಿಂದ ಇದು ಶ್ರವಣ ಭಕ್ತಿ ಆಗಲ್ಲ. ಅಂದರೆ ನಾವು ಕೇಳುವಾಗ ಭಕ್ತಿಯಿಂದ ಕೇಳಬೇಕಾಗತ್ತೆ, ಆಗಲೇ ಅದು ನಮಗೆ ಅದರ ಲಾಭ ಆಗೋದು. ಇನ್ನು ಮುಂದೆ ನಾವೆಲ್ಲರೂ ಯಾವುದೇ ಭಗವಂತನ ಲೀಲೆಗಳನ್ನು ಕೀರ್ತನೆಗಳನ್ನು ಕೇಳುವಾಗ ಅದನ್ನು ಭಕ್ತಿಯಿಂದ ಶ್ರವಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ವೀಕ್ಷಕರೇ, ನಿಮಗೆಲ್ರಿಗೂ ಪರೀಕ್ಷಿತ ರಾಜನ ಕತೆ ಇಷ್ಟ ಆಗಿದೆ ಅಲ್ವಾ? ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಅಂದರೆ ಶ್ರವಣದಿಂದ ಬರುವುದು ಭಕ್ತಿ, ಶ್ರವಣದಿಂದ ಉದ್ಭವಿಸುವುದು ವಿರಕ್ತಿ, ಶ್ರವಣದಿಂದ ದೂರವಾಗುವುದು ಆಸಕ್ತಿ ವಿಷಯಗಳದ್ದು. ಅಂದರೆ ಶ್ರವಣದಿಂದ ಹೊಸ ಹೊಸ ವಿಚಾರಗಳು ನಮಗೆ ತಿಳಿತದೆ, ವಿಷಯಗಳಲ್ಲಿರುವ ಆಸಕ್ತಿಗಳು ಕಡಿಮೆ ಆಗ್ತದೆ. ಶ್ರವಣದಿಂದಾಗಿ ನಮಗೆ ಜ್ಞಾನವೂ ಸಿಗ್ತದೆ. ಈಗ ನಾವು ಪರೀಕ್ಷಿತ ರಾಜನ ಇನ್ನೊಂದು ಪ್ರಸಂಗವನ್ನು ನೋಡೋಣ. ಒಂದು ಬಾರಿ ಶುಕದೇವರು ರಾಜ ಪರೀಕ್ಷಿತನಿಗೆ ಸ್ವರ್ಗೀಯ ಅಮೃತ ಮತ್ತು ಕಥಾಮೃತ ಇದರ ನಡುವೆ ಇರೋ ವ್ಯತ್ಯಾಸದ ಬಗ್ಗೆ ಕಥೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಇನ್ನೇನು ಅವರು ಕಥೆಯನ್ನು ಆರಂಭ ಮಾಡಬೇಕು ಅನ್ನೋಷ್ಟರಲ್ಲಿ ಒಂದು ಅದ್ಭುತವಾದಂತಹ ಘಟನೆ ನಡೆಯುತ್ತೆ. ಆ ಘಟನೆ ಏನಂತಂದರೆ, ಆ ಸಮಯದಲ್ಲಿ ಉಚ್ಚಲೋಕದ ದೇವದೇವತೆಗಳು ಅಮೃತ ಇರುವಂತಹ ಕಳಶವನ್ನು ಹಿಡ್ಕೊಂಡು ಬರ್ತಾ ಇರ್ತಾರೆ. ಮತ್ತು ಸುಖದೇವರು ಏನು ಕೇಳ್ತಾರಂದರೆ, ನಮಗೆ ಸಹ ಈ ಕಥೆಯನ್ನು ಕೇಳುವ ಅವಕಾಶ ನೀಡಿ ಅಂತೇಳಿ ಸುಖದೇವರಲ್ಲಿ ಅವರು ವಿನಂತಿ ಮಾಡ್ಕೊಳ್ತಾರೆ. ಹಾಗೆಯೇ ದೇವತೆಗಳು ರಾಜ ಪರೀಕ್ಷಿತನಿಗೆ ಏನು ಹೇಳ್ತಾರೆ, ಅವರು ಈ ರೀತಿಯಲ್ಲಿ ಹೇಳ್ತಾರೆ, ನೀನು 7 ದಿನಗಳಲ್ಲಿ ತಕ್ಷಕನಿಂದ ಕಚ್ಚಿಸ್ಕೊಂಡು ಸಾಯಲಿಕ್ಕಿದ್ದೀಯಾ, ನಿನಗೆ ಮೃತ್ಯು ಬರಬಾರ್ದು ಅಂತಂದರೆ ಅಮೃತವನ್ನು ನೀನು ಕುಡಿ ಮತ್ತು ಇದನ್ನು ತಗೋ, ಆಗ ನಿನಗೆ ಜೀವದಾನ ಸಿಗುತ್ತೆ. ಈ ಅಮೃತವನ್ನು ನೀನು ತಗೊಂಡು ನಿನ್ನ ಕಥಾಮೃತವನ್ನು ನಮಗೆ ಕೊಡು. ಈ ರೀತಿಯಲ್ಲಿ ಅವರು ಕೇಳ್ಕೊಳ್ತಾರೆ. ಈ ಒಂದು ಸುಂದರವಾದಂತಹ ಪ್ರಸಂಗದಿಂದ ಏನು ಗಮನಕ್ಕೆ ಬರುತ್ತಂತಂದರೆ, ನಮಗೆ ಸ್ವರ್ಗದಲ್ಲಿ ಇರುವಂತಹ ಅಮೃತ ಮತ್ತು ಕಥಾಮೃತ ಇದರ ನಡುವಿನ ವ್ಯತ್ಯಾಸ ಗಮನಕ್ಕೆ ಬರುತ್ತೆ. ರಾಜ ಪರೀಕ್ಷಿತನಿಗೆ ಈ ಪ್ರಸಂಗವನ್ನು ನೋಡಿ ಏನೂ ಅರ್ಥ ಆಗಲ್ಲ. ಅವನು ಸುಖದೇವರಲ್ಲಿ ಇದರ ಬಗ್ಗೆ ವಿಚಾರಿಸ್ತಾನೆ. ಅದಕ್ಕೆ ಅವರೇನು ಹೇಳ್ತಾರಂದರೆ, ನೀನು ಸ್ವರ್ಗದ ಅಮೃತವನ್ನು ಕುಡಿದರೆ ನೀನು ದೀರ್ಘಾಯುಷ್ಯ ಆಗುವೆ, ಅದರಿಂದ ನೀನು ಬೇಕಾದಷ್ಟು ಕಾಲ ಜೀವನ ಮಾಡ್ಬೋದು. ಆದರೆ ಕಥಾಮೃತವನ್ನು ಕೇಳಿದರೆ
ನೀನು ದಿವ್ಯ ಜೀವಿ ಆಗುವೆ, ಅಂದರೆ ನಿನಗೆ ಮರಣವೇ ಇಲ್ಲ. ಈಗ ಯೋಚನೆ ಮಾಡು, ದೇವತೆಗಳಲ್ಲಿ ಅಮೃತ ಇದ್ದರೂ ಸಹ ಅವರು ಕಥೆಯನ್ನು ಕೇಳಲಿಕ್ಕೆ ಇಲ್ಲಿಗೆ ಯಾಕೆ ಬಂದರು? ಯಾಕೆಂದರೆ ಅವರಿಗೆ ಗೊತ್ತಿದೆ ಅಮೃತಕ್ಕಿಂತ ಕಥಾಮೃತದ ಮಹತ್ವ. ಅದಕ್ಕೋಸ್ಕರ ಅವರು ಇಲ್ಲಿಗೆ ಬಂದಿದ್ದಾರೆ. ಈ ರೀತಿಯಲ್ಲಿ ಹೇಳ್ತಾರೆ. ಭಗವಂತನ ಗುಣಗಳ ಶ್ರವಣದಿಂದ ನಮಗೇನು ಲಾಭ ಆಗುತ್ತೆ ಅಂತಂದರೆ, ನಮ್ಮಲ್ಲಿ ಸತ್ವಗುಣಗಳ ಸಂಗ್ರಹ ಜಾಸ್ತಿ ಆಗುತ್ತೆ. ಭಾವಪೂರ್ಣವಾಗಿ ಶ್ರವಣ ಮಾಡೋದ್ರಿಂದ ನಮಗೆ ಭಕ್ತಿಯು ಬೇಗ ಫಲಪ್ರದ ಆಗ್ತದೆ. ಇದೇ ಶ್ರವಣ ಭಕ್ತಿಯ ಮಹತ್ವ ಆಗಿದೆ. ನಾವೇನು ಕೇಳ್ತೇವೆ ಅದು ನಮ್ಮ ಅಂತಃಕರಣದ ತನಕ ತಲುಪಬೇಕು. ಅಂದರೆ ನಾವು ಕೇಳುವಂಥ ಶ್ರವಣ ಅದು ಆ ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ವೀಕ್ಷಕರೇ, ನಾವಿಲ್ಲಿ ತನಕ ಭಾವ ಸತ್ಸಂಗದಲ್ಲಿ ಮನೆಯನ್ನು ಶುದ್ಧಿ ಹೇಗೆ ಮಾಡೋದು, ಅಥವಾ ವಾಹನವನ್ನು ಶುದ್ಧಿ ಹೇಗೆ ಮಾಡೋದು, ಮತ್ತು ನಮ್ಮಲ್ಲಿರುವಂತಹ ಸ್ವಭಾವ ದೋಷ ಅಹಂಗಳನ್ನು ನಷ್ಟ ಮಾಡಲಿಕ್ಕೆ ನಾವು ಯಾವ ರೀತಿ ಪ್ರಯತ್ನ ಮಾಡ್ಬೋದು ಇದನ್ನು ನೋಡಿದ್ವಿ. ಈ ರೀತಿ ಪ್ರಯತ್ನ ಮಾಡ್ತಾ ಮಾಡ್ತಾ ಮನಸ್ಸನ್ನು ಸಹ ಶುದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಈ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇರೋಣ. ಹಾಗೆಯೇ ಈಗ ನಾವು ಶುದ್ಧಿಯಾದಂತಹ ನಮ್ಮ ಮನಸ್ಸಿನಲ್ಲಿ ಭಕ್ತಿಯ ಬೀಜವನ್ನು ಬಿತ್ತಾ ಇದ್ದೇವೆ. ಆ ಭಕ್ತಿಯ ಒಂದೊಂದೇ ಹಂತವನ್ನು ನಾವೀಗ ನವವಿಧ ಭಕ್ತಿಯ ಮೂಲಕ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನವವಿಧ ಭಕ್ತಿಯಲ್ಲಿ ಮೊದಲನೇ ಹಂತ ಅಂದರೆ ಮೊದಲನೇ ಮೆಟ್ಟಿಲಂದರೆ ಈ ಶ್ರವಣ ಭಕ್ತಿ. ಅದರ ವಿವರವನ್ನು ನಾವೀಗ ನೋಡ್ತಾ ಇದ್ದೇವೆ. ಈ ಭಕ್ತಿ ಮಾರ್ಗದ ಸುಂದರವಾದಂಥ ಹಂತದಲ್ಲಿ ನಾವು ಶ್ರವಣ ಭಕ್ತಿಯನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಹೇಗೆ ಪ್ರಯತ್ನ ಮಾಡ್ಬೋದು, ಇದರ ಬಗ್ಗೆ ನಮಗೀಗ ಸಮರ್ಥ ರಾಮದಾಸ ಸ್ವಾಮಿಯವರ ಮಾಧ್ಯಮದಿಂದ ಕಲೀಲಿಕ್ಕೆ ಸಿಗ್ತಾ ಇದೆ. ಸಮರ್ಥ ರಾಮದಾಸ ಸ್ವಾಮಿಯವರು ದಾಸಬೋಧ ಎನ್ನುವಂತಹ ಗ್ರಂಥವನ್ನು ಬರೆದರು. ಅದರಲ್ಲಿ ಅವರು ನವವಿಧ ಭಕ್ತಿಯ ಬಗ್ಗೆ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಒಮ್ಮೆ ಒಬ್ಬ ಶಿಷ್ಯ ಸಮರ್ಥ ರಾಮದಾಸ ಸ್ವಾಮಿಯವರಲ್ಲಿ ಭಕ್ತಿ ಮಾರ್ಗವನ್ನು ಹೇಗೆ ಆಚರಣೆಗೆ ತರಬೇಕು ಇದರ ಬಗ್ಗೆ ಬಂದು ಕೇಳ್ತಾನೆ. ಅವನು ಯಾವ ರೀತಿಯಲ್ಲಿ ಕೇಳ್ತಾನೆ ಅಂತಂದರೆ, ಹೇಗೆ ಮಾಡಬೇಕು ಭಗವಂತನ ಭಜನೆಯನ್ನು, ಎಲ್ಲಿಡಬೇಕು ಮನಸ್ಸನ್ನು, ಭಗವತ್ ಭಜನೆಯ ಲಕ್ಷಣಗಳನ್ನು ನನಗೆ ತಿಳಿಸ್ಕೊಡಿ. ಈ ರೀತಿಯಲ್ಲಿ ಅವನು ಬಂದು ಕೇಳ್ತಾನೆ. ಅವನು ಎಷ್ಟು ಅರ್ಥಭಾವದಿಂದ ಕೇಳ್ತಾನೆ ಅಂತಂದರೆ, ಅವನು ಪ್ರಶ್ನೆಯನ್ನು ಕೇಳ್ತಾ ಗದ್ಗದಿತನಾಗಿ ಸಮರ್ಥರ ಚರಣಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಆಗ ಸಮರ್ಥರು ಪ್ರಸನ್ನ ಮನಸ್ಸಿನಿಂದ ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಉತ್ತರವನ್ನು ಕೊಡ್ತಾ ಏನು ಹೇಳ್ತಾರೆ ಅಂತಂದರೆ, ಶ್ರವಣ ಮಾಡೋದು ಸಾಧನೆಯ ಮುಖ್ಯ ಸಾಧನ ಅಂತ ಹೇಳ್ತಾರೆ. ಅನೇಕ ವಿಷಯಗಳನ್ನು ಶ್ರವಣ ಮಾಡಬೇಕು. ಅಂದರೆ ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಸಿದ್ಧಾಂತ ಮಾರ್ಗ, ಯೋಗ ಮಾರ್ಗ, ವೈರಾಗ್ಯ ಮಾರ್ಗ, ಬೇರೆ ಬೇರೆ ವ್ರತಗಳು, ಬೇರೆ ಬೇರೆ ತೀರ್ಥಗಳು, ಬೇರೆ ಬೇರೆ ದಾನಗಳು, ಬೇರೆ ಬೇರೆ ಮಹಾತ್ಮೆ, ಯೋಗ ಮುದ್ರೆ, ಸೃಷ್ಟಿ, ಜ್ಞಾನ, ಸಂಗೀತ, ಅಷ್ಟೇ ಅಲ್ಲದೆ 14 ವಿದ್ಯೆಗಳು, 64 ಕಲೆಗಳು, ಎಲ್ಲ ವಿಷಯಗಳನ್ನು ಶ್ರವಣ ಮಾಡಲಿಕ್ಕೆ ಹೇಳ್ತಾರೆ. ಅಂದರೆ ಅವ್ರು ಯಾಕೆ ಹೇಳ್ತಾರೆ ಅಂತಂದರೆ, ಪ್ರತಿಯೊಂದು ವಿಷಯದ ಬಗ್ಗೆ ನಮಗೆ ಗೊತ್ತಿರಬೇಕು, ಅದರ ಜ್ಞಾನ ಇರಬೇಕು, ಇದು ಅವರ ಉದ್ದೇಶ ಆಗಿರುತ್ತೆ. ಹಾಗಾದರೆ ನಾವು ಈಗ ಶ್ರವಣ ಮಾಡೋದಾದರೆ ಯಾರಿಂದ ಶ್ರವಣ ಮಾಡಬೇಕು? ಈ ರೀತಿಯಲ್ಲಿ ಪ್ರಶ್ನೆ ಬರ್ಬೋದು. ಸಂತರು ರಚಿಸಿರುವಂತಹ ಭಜನೆಗಳು, ಗ್ರಂಥಗಳಿರ್ಬೋದು, ಇವೆಲ್ಲ ಸಂತರ ಅನುಭವದಿಂದ ಬರೆದಿರ್ತಾರೆ. ಹಾಗಾಗಿ ಅವರ ಗ್ರಂಥಗಳ ವಾಚನ ಅಂತಂದರೆ ಅದು ಶ್ರವಣನೇ ಆಗಿರುತ್ತೆ. ಈ ಗ್ರಂಥಗಳನ್ನು ಭಕ್ತಿಯಿಂದ ಓದೋದು, ಕೇಳೋದು ಅಂತಂದರೆ ಇದು ಸಹ ಶ್ರವಣ ಭಕ್ತಿಯೇ ಆಗಿದೆ. ಶ್ರವಣಕ್ಕಾಗಿ ನಮಗೆ ಬೇರೆ ಬೇರೆ ಮಾಧ್ಯಮಗಳು ಸಿಗ್ತಾನೇ ಇರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ನಾವು ಓದಿದ ಶಬ್ದಗಳಿಗಿಂತ ನಾವು ಮಾತಿನಿಂದ ಕೇಳಿದಾಗ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಆಗುತ್ತೆ. ಅದಕ್ಕಾಗಿ ನಮಗೆ ಸತ್ಸಂಗದ ಮಹತ್ವ ಅಸಾಧಾರಣ ಅಂತ ಹೇಳ್ತಾರೆ. ಈಗ ನಾವು ಒಂದು ಉದಾಹರಣೆ ಮೂಲಕ ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಒಂದು ಸಲ ಅಕ್ಬರನು 3 ಮೂರ್ತಿಗಳನ್ನು ತರ್ತಾನೆ. ಅದರಲ್ಲಿ ಅತ್ಯಂತ ಒಳ್ಳೆಯ ಮೂರ್ತಿ ಯಾವುದು
ಅದನ್ನು ಹುಡುಕ್ಲಿಕ್ಕೆ ಬೀರ್ಬಲನಿಗೆ ಹೇಳ್ತಾನೆ. ಆ 3 ಮೂರ್ತಿಗಳ ಕಿವಿಯಲ್ಲಿ ತೂತಿರ್ತದೆ. ಬೀರ್ಬಲ ಏನು ಮಾಡ್ತಾನಂದರೆ ಆ 3 ಮೂರ್ತಿಗಳ ಕಿವಿಯ ತೂತುಗಳ ಮೂಲಕ ಒಂದು ಸಣ್ಣದಾಗಿರುವಂತಹ ತಂತಿಯನ್ನು ಹಾಕ್ತಾನೆ. ಒಂದು ಮೂರ್ತಿಯ ಕಿವಿಯಿಂದ ಹಾಕಿದ ತಂತಿ ಇನ್ನೊಂದು ಕಿವಿಯಿಂದ ಅದು ಹೊರಗೆ ಬರ್ತದೆ. ಹಾಗೆಯೇ ಅವನು 2ನೇ ಮೂರ್ತಿ ಕಿವಿಗೆ ತಂತಿಯನ್ನು ಹಾಕ್ತಾನೆ. ಆಗ ಅದು ಬಾಯಿಯಿಂದ ಹೊರಗೆ ಬರ್ತದೆ. ಹಾಗೆಯೇ ಅವನು 3 ಮೂರ್ತಿ ಇತ್ತಲ್ಲ, ಅದರಲ್ಲಿ 3ನೇ ಮೂರ್ತಿಗೆ ತಂತಿಯನ್ನು ಹಾಕ್ತಾನೆ. ಆ 3ನೇ ಮೂರ್ತಿಯ ಕಿವಿಗೆ ತಂತಿಯನ್ನು ಹಾಕಿದಾಗ ಅದು ಹೃದಯದಿಂದ ಹೊರಗೆ ಬರ್ತದೆ. ಅದನ್ನು ನೋಡಿದಂತಹ ಬೀರ್ಬಲ 3ನೇ ಮೂರ್ತಿ ಅತ್ಯಂತ ಒಳ್ಳೆಯದಿದೆ ಅಂತ ಹೇಳ್ತಾನೆ. ಯಾಕಂದರೆ ಆ ಮೂರ್ತಿ ಕಿವಿಯಿಂದ ಹಾಕಿದ ತಂತಿ ಅದು ಹೃದಯದಿಂದ ಹೊರಗೆ ಬಂದಿತ್ತಲ್ಲ, ಅದಕ್ಕೆ. ಇದರ ಅರ್ಥ ಅಂತಂದರೆ ನಾವೆಲ್ಲ ಶ್ರೋತೃಗಳಿರ್ತೇವೆ, ಅಂದರೆ ಕೇಳೋರು ಇರ್ತೇವೆ. ಈ ಶ್ರೋತೃಗಳು ಅಥವಾ ಕೇಳುವವರು 3 ರೀತಿಯಲ್ಲಿ ಇರ್ತಾರೆ. ಮೊದಲನೆಯವರು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತಾರೆ. 2ನೆಯವರು ಒಂದು ಕಿವಿಯಿಂದ ಕೇಳ್ತಾರೆ ಮತ್ತು ಕೇಳಿದ್ದನ್ನು ಇತರರಿಗೂ ಹೇಳ್ತಾರೆ. 3ನೆಯವರು ಕಿವಿಯಿಂದ ಕೇಳಿದ್ದನ್ನು ಹೃದಯದಲ್ಲಿ ಸಂಗ್ರಹಿಸಿಡ್ತಾರೆ ಮತ್ತು ಅದರ ಮನನ ಚಿಂತನೆ ಮಾಡ್ತಾರೆ. ಇದರಲ್ಲಿ ನಾವು ಯಾವ ವಿಧದ ಶ್ರೋತೃಗಳು ಎಂದು ನಾವೆಲ್ಲರೂ ಕೂಡ ವಿಚಾರ ಮಾಡೋಣ ಮತ್ತು 3ನೇ ವಿಧದ ಮೂರ್ತಿಯಂತಹ ಶ್ರೋತೃ ಆಗಲಿಕ್ಕೆ ಪ್ರಯತ್ನ ಮಾಡೋಣ. ಸರಿಯಾಗಿ ಗಮನವಿಟ್ಟು ಕೇಳದೇ ಇದ್ದರೆ ಯಾವುದೇ ಕ್ಷೇತ್ರದಲ್ಲಿ ಮನುಷ್ಯನ ಪ್ರಗತಿಯಾಗಲ್ಲ. ಹಾಗಾಗಿ ಎಲ್ಲರೂ ಸ್ವತಃ ಚಿಂತನೆಯನ್ನು ಹೇಗೆ ಮಾಡಬೇಕು ಅಂತಂದರೆ ಪ್ರತಿಯೊಂದು ವಿಷಯವನ್ನು ಕೇಳುವಾಗ ನಿಜವಾಗಿಯೂ ಅಂತಃಕರಣದಿಂದ ಕೇಳಬೇಕು. ಎಲ್ರಿಗೂ ಈ ಕತೆ ಅರ್ಥ ಆಯ್ತಲ್ಲ? ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಶ್ರವಣ ಅಂತಂದರೆ ಕೇಳಿದ್ದನ್ನು ಆಚರಣೆಯಲ್ಲಿ ತರುವಂಥದ್ದು. ಶ್ರವಣವು ಭಕ್ತಿ ಮಾರ್ಗದ ಪ್ರವೇಶ ದ್ವಾರ ಅಂತ ಹೇಳ್ಬೋದು. ಶ್ರವಣ ಶಬ್ದದ ಅರ್ಥ ಕೇಳುವುದು ಅಂತ ನಾವು ಹೇಳ್ತೇವೆ. ಆದರೆ ಶ್ರವಣ ಅಂತಂದರೆ ಕೇವಲ ಕೇಳೋದಲ್ಲ, ಕೇಳಿದ್ದನ್ನು ಜೀವನದಲ್ಲಿ ತರುವಂಥದ್ದು. ಇದರ ಬಗ್ಗೆ ಕೌರವರ ಮತ್ತು ಪಾಂಡವರ ಬಗ್ಗೆ ಒಂದು ಕತೆ ಇದೆ. ಕೌರವ ಮತ್ತು ಪಾಂಡವರ ಗುರುಗಳಾದಂತಹ ಕೃಪಾಚಾರ್ಯರು ಒಮ್ಮೆ ಮಕ್ಕಳಿಗೆ ಪಾಠ ಕಲಿಸ್ತಾ ಯಾವಾಗಲೂ ಸತ್ಯವನ್ನೇ ಮಾತಾಡಬೇಕು ಹಾಗೂ ಕೋಪ ಮಾಡ್ಕೊಳ್ಬಾರ್ದು, ಈ ರೀತಿಯಲ್ಲಿ ಅವರು ಹೇಳ್ತಾ ಇರ್ತಾರೆ. ಮರುದಿನ ಅವರು ಮಕ್ಕಳಿಗೆ ಬಂದು ಕೇಳ್ತಾರೆ, ನಿನ್ನೆ ಪಾಠ ಹೇಳಿದ್ವಲ್ಲ, ಅದರಲ್ಲಿ ನೀವೇನು ಕಲ್ತ್ರಿ ಅಂತ. ಈ ರೀತಿಯಲ್ಲಿ ಕೇಳುವಾಗ ಆ 2 ವಾಕ್ಯಗಳನ್ನು ಹೇಳ್ತಾರೆ. ಆದರೆ ಯುಧಿಷ್ಠಿರ ಮಾತ್ರ ನನಗೆ ಆ 2 ವಾಕ್ಯಗಳು ಇನ್ನೂ ಬಾಯ್ಪಾಠ ಆಗಿಲ್ಲ ಅಂತ ಹೇಳ್ತಾನೆ. 10-12 ದಿನಗಳ ನಂತರ ಪುನಃ ಕೇಳ್ತಾರೆ. ಯುಧಿಷ್ಠಿರ ಪುನಃ ಆ 2 ವಾಕ್ಯಗಳು ಇನ್ನೂ ನನಗೆ ಬಾಯ್ಪಾಠ ಆಗಿಲ್ಲ ಅಂತ ಹೇಳ್ತಾನೆ. ಆಗ ಕೃಪಾಚಾರ್ಯರಿಗೆ ಚಿಂತೆ ಆಗುತ್ತೆ. ಅವರು ಇದನ್ನು ಭೀಷ್ಮಾಚಾರ್ಯರಿಗೆ ಹೋಗಿ ಹೇಳ್ತಾರೆ. ಭೀಷ್ಮಾಚಾರ್ಯರು ಅದರ ಬಗ್ಗೆ ಯುಧಿಷ್ಠಿರನಿಗೆ ಬಂದು ವಿಚಾರಿಸ್ತಾರೆ. ಕಳೆದ 10-12 ದಿನಗಳಿಂದ ನಾನು ಸತ್ಯವನ್ನೇ ಮಾತಾಡ್ತಾ ಇದ್ದೇನೆ, ಹಾಗಾಗಿ ಆ ವಾಕ್ಯ ನನಗೆ ಬಾಯ್ಪಾಠ ಆಗಿದೆ. ಆದರೆ ಕ್ರೋಧಗೊಳ್ಳಬಾರ್ದು, ಈ ವಾಕ್ಯ ಮಾತ್ರ ನನ್ನಿಂದ ಆಗ್ತಾ ಇಲ್ಲ. ಯಾಕೆಂದರೆ ಯಾವುದಾದ್ರೂ ಒಂದು ಕಾರಣದಿಂದ ನನಗೆ ಕೋಪ ಬಂದೇ ಬರ್ತಾ ಇತ್ತು. ಈ ರೀತಿಯಲ್ಲಿ ಯುಧಿಷ್ಠಿರ ಹೇಳ್ತಾನೆ. ಆಗ ಭೀಷ್ಮಾಚಾರ್ಯರಿಗೆ ಏನು ಅನಿಸುತ್ತಂದರೆ ತನ್ನ ಮೊಮ್ಮಗನಿಗೆ ಕೇಳೋದು ಮತ್ತು ಶ್ರವಣ ಮಾಡೋದು ಇದರ ನಡುವಿನ ವ್ಯತ್ಯಾಸ ಗೊತ್ತಾಗಿದೆ. ಈ ರೀತಿಯಲ್ಲಿ ಅವರಿಗೆ ಬಹಳ ಆನಂದ ಆಗುತ್ತೆ. ಇದರಿಂದ ನಾವು ಏನು ಕೇಳ್ತೇವೆ, ಅದರಿಂದ ಎಷ್ಟು ಕಲಿತೇವೆ ಮತ್ತು ಕೃತಿಯಲ್ಲಿ ಎಷ್ಟು ತರ್ತೇವೆ, ಇದಕ್ಕೆ ಹೆಚ್ಚು ಮಹತ್ವ ಇದೆ. ನಾವು ಸಹ ಅದೇ ದೃಷ್ಟಿಯಿಂದ ಪ್ರಯತ್ನ ಮಾಡೋಣ. ಶ್ರವಣ ಮಾಡುವಾಗ ಹೇಗೆ ಮಾಡಬೇಕು, ಈ ಬಗ್ಗೆ ಸಮರ್ಥ ರಾಮದಾಸ ಸ್ವಾಮಿಯವರು ಮತ್ತೊಂದು ಸುಂದರವಾದಂಥ ಅಂಶವನ್ನು ಹೇಳಿದ್ದಾರೆ. ಅದನ್ನೀಗ ನೋಡೋಣ. ನಾವು ಏನನ್ನು ಶ್ರವಣ ಮಾಡ್ತೇವೋ ಅದರ ಸಾರವನ್ನು ತಗೊಳ್ಬೇಕು. ಅಂದರೆ ನಮ್ಮಲ್ಲಿರುವಂತಹ ದುರ್ಗುಣಗಳು, ದೋಷ, ಅಹಂಗಳನ್ನು ತೆಗೆದು ಹಾಕಬೇಕು. ಶ್ರವಣದಲ್ಲಿ ಕೇವಲ ಕೇಳೋದು ಮಾತ್ರ ಅಲ್ಲ, ಕೇಳಿದ್ದನ್ನು ಮನನ ಮಾಡಬೇಕಾಗತ್ತೆ. ಅಖಂಡ ಶ್ರವಣ ಅಂತಂದರೆ ಹೇಗೆ ಅಂದರೆ ಅವ್ರೇನು ಹೇಳ್ತಾರಂದರೆ, ಹೇಗೆ ಸ್ನಾನ ಮಾಡೋದ್ರಿಂದ ಶರೀರ ಶುದ್ಧಿ ಆಗುತ್ತೋ ಹಾಗೆ ಶ್ರವಣದಿಂದ ಬುದ್ಧಿಗೆ ಸ್ನಾನ ಆಗುತ್ತೆ ಮತ್ತು ಜ್ಞಾನ ಹೆಚ್ಚಾಗುತ್ತೆ. ಆ ಜ್ಞಾನ ಮಲಿನ ಆಗಬಾರ್ದು ಅಂತಾದರೆ ಅಖಂಡ ಶ್ರವಣ ಮಾಡ್ತಾ ಇರಬೇಕಾಗತ್ತೆ.
ಆಗ ಜ್ಞಾನವು ತಾಜಾ ಹಾಗೂ ನಿತ್ಯ ನೂತನ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾವತ್ತೂ ಅದು ಹಳೆದಾಗಲ್ಲ. ಈಶ್ವರನಂತೂ ನಮಗೆ ಬೇರೆ ಬೇರೆ ಸತ್ಸಂಗಗಳ ಮಾಧ್ಯಮದಿಂದ ಅಖಂಡ ಜ್ಞಾನವನ್ನು ನೀಡ್ತಾನೇ ಇದ್ದಾನೆ. ನಾವು ಅದರಿಂದ ನಿಯಮಿತವಾಗಿ ಲಾಭವನ್ನು ತಗೊಳ್ತಾ ಇದ್ದೇವೆ. ಹಾಗಾಗಿ ನಾವು ಸತ್ಸಂಗದ ಮೂಲಕ ಇದರ ಹೆಚ್ಚೆಚ್ಚು ಲಾಭವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರವಣದಿಂದ ನಮ್ಮ ದೋಷಗಳು ಸಹ ದೂರ ಆಗುತ್ತೆ. ಇದನ್ನು ನೋಡೋದಾದರೆ ಶ್ರವಣದ ನಿಜವಾದ ಲಾಭ ಅಂತಂದರೆ ನಮ್ಮಲ್ಲಿರುವ ದುರ್ಗುಣಗಳು ಯಾವುವು ಇದನ್ನು ಸ್ಪಷ್ಟವಾಗಿ ನಮಗೆ ಗೊತ್ತು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದನ್ನು ದೂರಗೊಳಿಸಲಿಕ್ಕೆ ಉಪಾಯ ಸಹ ನಮಗೆ ಹೊಳೆಯುತ್ತೆ. ಶ್ರವಣ ಮತ್ತು ಮನನ, ನಿಜ ಧ್ಯಾಸದಿಂದ ಸಮಾಧಾನ, ಮಿಥ್ಯ ಕಲ್ಪನೆಯ ಅರಿವು ದೂರ ಆಗ್ತದೆ. ಶ್ರವಣದಿಂದ ಮನನವಾದಾಗಲೇ ನಾನು ಯಾರು ಇದೊಂದು ತಿಳ್ಕೊಳ್ಳುವಂಥ ಒಂದು ಕುತೂಹಲ ನಮ್ಮಲ್ಲಿ ಹೆಚ್ಚಾಗುತ್ತೆ. ಮನಸ್ಸು ಚಿಂತನಾಶೀಲ ಆಗುತ್ತೆ. ಸಮಾಧಾನದ ಮಾರ್ಗ ಮುಕ್ತವಾಗ್ತದೆ. ಮಿಥ್ಯ ಕಲ್ಪನೆಯ ಅರಿವು ದೂರ ಆಗ್ತದೆ. ಅಂದರೆ ಶ್ರವಣದಿಂದ ನಕಲಿ ಭ್ರಮೆ ನಾಶ ಆಗ್ತದೆ ಅಂತ ಹೇಳ್ಬೋದು. ಶ್ರವಣದಿಂದ ನಮಗೆ ಸಿಕ್ಕಿದ ಜ್ಞಾನದಿಂದ ನಮ್ಮ ಅಜ್ಞಾನ ಸಹ ದೂರ ಆಗ್ತದೆ. ನಮ್ಮ ಅಜ್ಞಾನ ಅಂತಂದರೆ ಯಾವುದು? ನಮ್ಮಲ್ಲಿರುವಂಥ ಅಹಮೇ ನಮ್ಮಲ್ಲಿರುವ ಅಜ್ಞಾನ ಆಗಿದೆ. ನಮ್ಮ ಅಹಂನಿಂದಾಗಿ ನಾವು ಯಾವಾಗಲೂ ಹೇಗೆ ವಿಚಾರ ಮಾಡ್ತೇವೆ ಅಂತಂದರೆ ನಂದೆಲ್ಲ ಸರಿ ಇದೆ, ನಂದು ಪ್ರಯತ್ನ ಚೆನ್ನಾಗಿ ಆಗ್ತಾ ಇದೆ, ಈ ಒಂದು ಭ್ರಮೆಯಲ್ಲಿರ್ತೇವೆ. ಈ ವಿಚಾರಗಳಿಂದಾಗಿ ನಾವು ಎಲ್ಲಿ ತಪ್ತಾ ಇದ್ದೇವೆ ಇದರ ಕಡೆ ಸಹ ನಮಗೆ ಗಮನ ಹೋಗಲ್ಲ. ಆದರೆ ಬೇರೆ ಬೇರೆ ಮಾಧ್ಯಮಗಳಿಂದ ನಾವೇನನ್ನು ಶ್ರವಣ ಮಾಡ್ತೇವೋ ಅದರಿಂದ ನಮಗೆ ಅನೇಕ ಒಳ್ಳೆಯ ವಿಷಯಗಳು ಕಲೀಲಿಕ್ಕೆ ಸಿಗ್ತಾ ಇರುತ್ತೆ. ಏನಾದರೂ ಒಳ್ಳೆಯದನ್ನು ಕೇಳಿದ ನಂತರ ಅದರಿಂದ ಏನು ಲಾಭ ಆಗುತ್ತೆ ಅಂದರೆ ನಿಜವಾದ ಜ್ಞಾನ ನಮಗೆ ಸಿಕ್ಕಿದ್ರಿಂದ ಮನುಷ್ಯ ನಿಜವಾದ ಅರ್ಥದಲ್ಲಿ ನಿದ್ದೆಯಿಂದ ಎಚ್ಚರಗೊಳ್ತಾನೆ. ಅಂದರೆ ಅವನ ಜೀವನದಲ್ಲಿ ಬೆಳಕು ಮೂಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಇಂದು ಭಾವಸತ್ಸಂಗದಲ್ಲಿ ಶ್ರವಣ ಭಕ್ತಿ ವಿಷಯದಲ್ಲಿ ನಿಜವಾದ ಅರ್ಥದಲ್ಲಿ ಜ್ಞಾನ ಸಿಕ್ಕಿದ ಕಾರಣ ನಮ್ಮ ಜೀವನದಲ್ಲಿಯೂ ಸಹ ಬೆಳಕು ಮೂಡಿದಂತಾಗಿದೆ. ಅಂದರೆ ಭಗವಂತ ಇಂದು ನಮ್ಮ ಜೀವನದಲ್ಲಿ ಸುಪ್ರಭಾತವನ್ನೇ ಮಾಡಿದ್ದಾನೆ. ಹಾಗಾಗಿ ನಾವು ಈ ಶ್ರವಣೇಂದ್ರಿಯಗಳಿಗೆ ಕೃತಜ್ಞತೆಯನ್ನು ಹೇಳಲೇಬೇಕು. ಯಾಕಂದರೆ ಇದೆಲ್ಲ ಆಗಬೇಕಾದ್ರೆ ನಾವೊಂದು ಮಹತ್ವದ ಅಂಶವನ್ನು ಮರಿಬಾರ್ದು. ಅದೇ ನಮ್ಮ ಶ್ರವಣೇಂದ್ರಿಯಗಳಿಗೆ ಹೇಳುವಂಥ ಕೃತಜ್ಞತೆ. ಈ ಶ್ರವಣ ಭಕ್ತಿಯನ್ನು ಮಾಡಲಿಕ್ಕೆ ಭಗವಂತ ನಮಗೆ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಒಂದಾಗಿರುವಂತಹ ಶ್ರವಣೇಂದ್ರಿಯವನ್ನು ನೀಡಿದ್ದಾನೆ. ಇದರ ಬಗ್ಗೆ ನಾವೆಷ್ಟು ಕೃತಜ್ಞತೆ ಹೇಳಿದರೂ ಕೂಡ ಕಡಿಮೆನೇ ಇದೆ. ಒಂದು ವೇಳೆ ನಮಗೆ ಶ್ರವಣೇಂದ್ರಿಯ ಅಂದರೆ ಕಿವಿಗಳೇ ಇಲ್ಲದೆ ಇದ್ದರೆ ಹೇಗಾಗ್ತಾ ಇತ್ತು? ಇದರ ವಿಚಾರವನ್ನು ಮಾಡಿದರೆ ನಿಜವಾಗ್ಲೂ ನಮಗೆ ಭಗವಂತನ ಬಗ್ಗೆ ತುಂಬ ಕೃತಜ್ಞತೆ ಅನಿಸುತ್ತೆ. ಈ ಭಾವಸತ್ಸಂಗದಲ್ಲಿ ವಿಶ್ವಪಾಲಕ ಈಶ್ವರನಿಂದ ಶ್ರವಣ ಭಕ್ತಿಯ ರೂಪದಲ್ಲಿರುವ ಆ ಭಕ್ತಿಯ ಮೊದಲ ಎಸಳು ಈಗ ತೆರೆಯಲ್ಪಡ್ತು. ಭಗವಂತ ನಮಗೆ ನವವಿಧ ಭಕ್ತಿಯ ರೂಪದಲ್ಲಿರುವ ಸುಂದರವಾದಂತಹ ದೈವಿ ಪುಷ್ಪವನ್ನು ನೀಡಿದ್ದಾರೆ. ಇದರ ಮೊದಲನೇ ಎಸಳು ದಿವ್ಯ ಅನುಭೂತಿಯನ್ನು ನೀಡುವಂಥದ್ದಾಗಿದೆ. ಮೊದಲನೇ ಎಸಳು ಇಷ್ಟೊಂದು ಸುಂದರ ಇದೆ. ಈ ಒಂದೇ ಎಸಳಿನಿಂದ ನಾವು ಈಶ್ವರನ ಚರಣಗಳಲ್ಲಿ ಹೇಗೆ ತಲುಪಬಹುದು? ಇದರ ಮಾರ್ಗವನ್ನು ಈಶ್ವರನು ನಮಗೆ ತೋರಿಸ್ಕೊಟ್ಟಿದ್ದಾನೆ. ಈ ಮೊದಲನೇ ಎಸಳು ಅಂದರೆ ಈ ಶ್ರವಣ ಭಕ್ತಿ ಎಷ್ಟು ಆನಂದಮಯವಾಗಿತ್ತಂದರೆ ಎರಡನೇ ಎಸಳು ಇನ್ನೆಷ್ಟು ವಿಶಿಷ್ಟವಾಗಿರ್ಬೋದು. ಆ ಎಸಳಿನ ನಿರ್ಮಲತೆಯನ್ನು ಅನುಭವಿಸಲಿಕ್ಕೆ ಹಾಗೂ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಉತ್ಸುಕತೆ ನಿರ್ಮಾಣ ಆಗಿರ್ಬೋದು. ಈಗ ನಾವು ಕೃತಜ್ಞತಾ ಭಾವದಿಂದ ಅದನ್ನು ತಿಳ್ಕೊಳ್ಳೋಣ. ನವವಿಧ ಭಕ್ತಿಯ ಶ್ರವಣ, ಕೀರ್ತನ ಇವು ಸೃಷ್ಟಿಯ ಕ್ರಮದಂತೆ ಇದೆ. ಅಂದರೆ ಮನುಷ್ಯನು ಜನ್ಮಕ್ಕೆ ಬಂದಾಗ ಶ್ರವಣದಿಂದ ಕಲೀಲಿಕ್ಕೆ ಆರಂಭ ಮಾಡ್ತಾನೆ. ಶ್ರವಣದ ನಂತರ ಕೀರ್ತನ ಅಂದರೆ ಮಾತನಾಡಲಿಕ್ಕೆ ಕಲಿತಾನೆ. ಅದರಿಂದನೇ ನವವಿಧ ಭಕ್ತಿಯಲ್ಲಿ ಎರಡನೇ ಭಕ್ತಿ ಅಂತಂದರೆ ಕೀರ್ತನ ಭಕ್ತಿ. ಇಂದು ಭಗವಂತ ಈ ಭಾವಸತ್ಸಂಗದ ಮಾಧ್ಯಮದಿಂದ ಕೀರ್ತನ ಭಕ್ತಿಯ ಎರಡನೇ ಎಸಳನ್ನು ಬಿಡಿಸಿಡ್ತಾ ಇದ್ದಾನೆ. ನವವಿಧ ಭಕ್ತಿಯಲ್ಲಿ ಸೇರಿದ ಕೀರ್ತನ ಭಕ್ತಿಯನ್ನು ಮಾಡುವಾಗ ನಮಗೆ ಶ್ರವಣ ಭಕ್ತಿಯ ಆಧಾರ ಪಡ್ಕೊಳ್ಬೇಕಾಗ್ತದೆ. ಅಂದರೆ ಶ್ರವಣ ಭಕ್ತಿಯ ಆಧಾರದ ಮೇಲೆ ನಾವು ಕೀರ್ತನ ಭಕ್ತಿಯನ್ನು ಮಾಡಲಿಕ್ಕಿದ್ದೇವೆ.
ಕೀರ್ತನ ಭಕ್ತಿ ಅಂತಂದರೆ ಯಾರು ಭಗವಂತನ ಲೀಲೆಗಳ ಪ್ರತಿಯಾಗಿ ಅಂದರೆ ಅಖಂಡವಾಗಿ ತಿಳಿದಿರ್ತಾನೋ ಹಾಗೂ ಭಗವಂತನ ಲೀಲೆಗಳನ್ನು ಅಖಂಡವಾಗಿ ವರ್ಣಿಸ್ತಾನೋ ಅವನೇ ನಿಜವಾದ ಭಕ್ತ ಅಂತ ಹೇಳ್ಬೋದು. ಈಶ್ವರನ ಗುಣ, ರೂಪ, ಕಾರ್ಯ, ಕೀರ್ತಿ, ಆ ಭಗವಂತನ ಶಕ್ತಿ, ಭಗವಂತನ ಮಹಿಮೆ, ಅವನ ಲೀಲೆಗಳನ್ನು ಬೇರೆಯವರಿಗೆ ಹೇಳದ ಹೊರತು ಆ ಭಕ್ತನಿಗೆ ನೆಮ್ಮದಿನೇ ಇರಲ್ಲ. ಇದನ್ನೇ ಕೀರ್ತನ ಭಕ್ತಿ ಅಂತ ಹೇಳ್ತಾರೆ. ಭಗವಂತನ ನಾಮ, ಭಗವಂತನ ಲೀಲೆ, ಅವನ ಗುಣಗಳು ಇತ್ಯಾದಿಗಳನ್ನು ಉಚ್ಚ ಸ್ವರದಲ್ಲಿ ಕಥನ ಮಾಡುವುದನ್ನೇ ಕೀರ್ತನೆ ಅಂತ ಹೇಳ್ತಾರೆ. ನಿಜವಾದ ಭಕ್ತನಿಗೆ ಜನರ ಎದುರು ನಿರಂತರವಾಗಿ ಈಶ್ವರನ ಗುಣಗಾನವನ್ನು ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಅವನು ಹೇಳೋದು ಕೊನೆ ಆಗೋದೇ ಇಲ್ಲ. ಯಾಕಂದರೆ ಅವನ ಮನಸ್ಸಿನಲ್ಲಿ ನಿರಂತರವಾಗಿ ಆ ಭಗವಂತನ ವಿಚಾರಗಳೇ ಬರ್ತಾ ಇರುತ್ತೆ. ಸಾಕಾರ ರೂಪದಲ್ಲಿರುವ ಆ ಭಗವಂತನ ಸರ್ವಗುಣ ಸಂಪನ್ನನಾಗಿರ್ತಾನಲ್ಲ, ಅವನ ಬಗ್ಗೆ ಅವನಿಗೆ ಗುಣಗಾನ ಮಾಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅವನ ಅನೇಕ ಗುಣಗಳನ್ನು ಎಷ್ಟು ಹೇಳಿದರೂ ಅವನಿಗೆ ಸಾಕಾಗಲ್ಲ. ಆದ್ದರಿಂದ ಕೀರ್ತನೆಯಿಂದ ಅವನ ಭಕ್ತಿ ನಿರಂತರವಾಗಿ ನಡೀತಾ ಇರುತ್ತೆ. ಭಗವಂತನ ಲೀಲೆಗಳ ಕೀರ್ತಿ, ಶಕ್ತಿ, ಮಹಿಮೆ, ಅವನ ಚರಿತ್ರೆ, ಅವನ ಗುಣ, ಆ ಭಗವಂತನ ನಾಮ ಇತ್ಯಾದಿಗಳನ್ನು ಪ್ರೇಮಪೂರ್ವಕವಾಗಿ ವರ್ಣಿಸುವುದನ್ನೇ ಕೀರ್ತನ ಭಕ್ತಿ ಅಂತ ಹೇಳ್ತಾರೆ. ದೇವಋಷಿ ನಾರದರು, ಮಹರ್ಷಿ ವ್ಯಾಸರು, ವಾಲ್ಮೀಕಿ ಋಷಿಗಳು, ಮಹರ್ಷಿ ಶುಕದೇವರು ಇವರೆಲ್ಲರೂ ಕೀರ್ತನ ಭಕ್ತಿಯನ್ನು ಮಾಡಿದರು. ಈಗ ನಾವು ಈ ಭಾವಸತ್ಸಂಗದಲ್ಲಿ ಕೀರ್ತನ ಭಕ್ತಿಯನ್ನು ಹೇಗೆ ಮಾಡೋದು ಇದನ್ನು ಕಲಿಯೋಣ. ನಾವು ಶ್ರವಣ ಭಕ್ತಿಯ ಸಂದರ್ಭದಲ್ಲಿ ನಾವು ಈ ಹಿಂದೆ ಕೇಳಿದ್ವಿ. ಅಂದರೆ ನಾವು ಶ್ರವಣ ಭಕ್ತಿಯಿಂದ ಸಾಧನೆ ಮಾಡಿದಂತಹ ಆದರ್ಶ ರಾಜ ಪರೀಕ್ಷಿತನ ಬಗ್ಗೆ ಕೇಳಿದ್ವಿ. ಈ ರಾಜ ಪರೀಕ್ಷಿತನಿಗೆ ಜ್ಞಾನವನ್ನು ಪ್ರದಾನಿಸಿದವರು ಅಂದರೆ ವ್ಯಾಸಪುತ್ರರಾಗಿರುವಂತಹ ಸುಖದೇವರಾಗಿದ್ದರು. ಅವರು ಸ್ವತಃ ಕೀರ್ತನ ಭಕ್ತಿಯನ್ನು ಮಾಡಿ ಶ್ರವಣ ಭಕ್ತಿಯ ಮೂಲಕ ಪರೀಕ್ಷಿತನಿಗೆ ಮುಕ್ತಿಯ ಅವಕಾಶವನ್ನು ನೀಡಿದರು. ಹಾಗೆಯೇ ದೇವರ್ಷಿ ನಾರದರು ಭಗವಾನ್ ವಿಷ್ಣುವಿನ ಪರಮ ಭಕ್ತರಾಗಿದ್ದರು. ಶ್ರೀಹರಿ ವಿಷ್ಣುವಿಗೆ ನಾರದರು ಅತ್ಯಂತ ಪ್ರಿಯರು. ನಾರದರು ತಮ್ಮ ವೀಣೆಯ ಮಧುರ ಝೇಂಕಾರದಿಂದ ನಿರಂತರವಾಗಿ ಶ್ರೀ ವಿಷ್ಣುವಿನ ಗುಣಗಾನ ಮಾಡ್ತಾರೆ. ಅವರು ನಿರಂತರವಾಗಿ ನಾರಾಯಣ ನಾರಾಯಣ ಎಂಬ ಈ ಜಪವನ್ನು ಮಾಡ್ತಾ ಅಂದರೆ ಪ್ರದರ್ಶನ ಮಾಡ್ತಾ ಇರ್ತಾರೆ. ಕೇವಲ ಇಷ್ಟೇ ಅಲ್ಲ, ನಾರದರು ಶ್ರೀ ವಿಷ್ಣುವಿನ ಭಕ್ತರಿಗೂ ಸಹಾಯ ಮಾಡ್ತಾ ಇರ್ತಾರೆ. ಪ್ರಾಣಿ ಮಾತ್ರರ ಕಲ್ಯಾಣಕ್ಕಾಗಿ ತೀವ್ರ ತಳಮಳವಿರುವ ನಾರದ ಮುನಿಗಳು ಅನೇಕ ಜೀವಗಳನ್ನು ಭಗವಂತನ ಪಾವನ ಚರಣಗಳವರೆಗೆ ತಲುಪಿಸಿದ್ದಾರೆ. ಇದರ ಬಗ್ಗೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ದೇವರ್ಷಿ ನಾರದರು ಭಕ್ತ ಪ್ರಹ್ಲಾದ, ಭಕ್ತ ಅಂಬರೀಷ ಹಾಗೂ ಬಾಲಕ ಧ್ರುವನಂತಹ ಭಕ್ತರಿಗೆ ಉಪದೇಶವನ್ನು ನೀಡಿ ಅವರಿಗೆ ಭಕ್ತಿ ಮಾಡಲಿಕ್ಕೆ ಪ್ರೇರಣೆಯನ್ನು ನೀಡಿದರು. ಇದೇ ಅವರ ಕೀರ್ತನ ಭಕ್ತಿಯಾಗಿದೆ. ಭಕ್ತಿಯ ಸಂದರ್ಭದಲ್ಲಿ ಇತರಿಗೆ ಉಪದೇಶವನ್ನು ನೀಡೋದು, ನಾರಾಯಣನ ಅಖಂಡ ನಾಮಸ್ಮರಣೆ ಮಾಡ್ತಾ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಸಂಚಾರ ಮಾಡ್ತಾ ನಾರಾಯಣನ ಬಗ್ಗೆ ಹೇಳೋದು, ಶ್ರೀ ವಿಷ್ಣುವಿನ ಅಖಂಡ ಭಕ್ತಿಯನ್ನು ಮಾಡೋದು, ಇತರರಿಗೆ ಮಾರ್ಗದರ್ಶನವನ್ನು ಮಾಡೋದು ಮತ್ತು ಶ್ರೀ ವಿಷ್ಣುವಿನ ಬಗ್ಗೆ ಹೇಳಿ ಅವರನ್ನು ಭಗವಂತನ ಚರಣಗಳವರೆಗೆ ಹೇಗೆ ತಲುಪಿಸೋದು ಇದರ ಬಗ್ಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಈ ಎಲ್ಲ ಪದ್ಧತಿಗಳಿಂದ ದೇವರ್ಷಿ ನಾರದರು ಅಖಂಡ ಕೀರ್ತನ ಭಕ್ತಿಯನ್ನು ಮಾಡಿದರು. ಹಾಗೆಯೇ ವಾಲ್ಯ ಡಕಾಯಿತನಿಗೆ ಅಂದರೆ ರಾಮನಾಮದ ಮಹಿಮೆಯನ್ನು ಹೇಳಿದರು. ಇವರು ನಾರದರೇ. ನಾರದರ ಕೀರ್ತನ ಭಕ್ತಿಯಿಂದ ವಾಲ್ಯನಿಂದ ವಾಲ್ಮೀಕಿ ಋಷಿಗಳು ನಿರ್ಮಾಣ ಆದರು. ಮುಂದೆ ಇದೇ ಋಷಿಗಳು ರಾಮಾಯಣವನ್ನು ಬರೆದರು. ರಾಮಾಯಣದ ರಚನೆಯನ್ನು ಮಾಡೋದು ಅವರ ಕೀರ್ತನ ಭಕ್ತಿಯೇ ಆಗಿತ್ತು. ಹಾಗೆಯೇ ವ್ಯಾಸರು ಮಹಾಭಾರತವನ್ನು ಬರೆದಿದ್ದಾರೆ. ಅವರು ಒಂದು ವೇದವನ್ನು 4 ಭಾಗಗಳಲ್ಲಿ ವಿಭಜನೆಯನ್ನು ಮಾಡಿದ್ದಾರೆ.
ಅವರು ಎಲ್ಲ ಪುರಾಣಗಳ ಆದ್ಯಕರ್ತರಾಗಿದ್ದಾರೆ. ಹೀಗೆ ಅವರ ಮೂಲಕ ನಮಗೆ ವೇದ ಪುರಾಣಗಳ ಮಾಧ್ಯಮದಿಂದ ದೊರೆತ ಜ್ಞಾನದಿಂದನೇ ಹಾಗೂ ಅವರ ಮಹಾನ್ ಗ್ರಂಥ ರಚನೆಯ ಕಾರಣದಿಂದ ಅವರನ್ನು ಆದಿಗುರು ಅಂತ ಹೇಳ್ತಾರೆ. ಇದು ಅವರ ಕೀರ್ತನ ಭಕ್ತಿಯೇ ಆಗಿದೆ. ಹಾಗೆ ಮಹರ್ಷಿ ಶುಕದೇವರು, ಮಹರ್ಷಿ ವ್ಯಾಸರು, ವಾಲ್ಮೀಕಿ ಋಷಿ ಹಾಗೂ ದೇವರ್ಷಿ ನಾರದರು ಕೀರ್ತನ ಭಕ್ತಿಯನ್ನು ಮಾಡಿದರು. ಅವರ ಕೀರ್ತನ ಭಕ್ತಿಯ ಮಾಧ್ಯಮದಿಂದ ಈಶ್ವರನು ನಮಗೆ ಕೀರ್ತನ ಭಕ್ತಿಯನ್ನು ಹೇಗೆ ಮಾಡ್ಬೋದು ಎಂಬುದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಈ ಕೀರ್ತನ ಭಕ್ತಿಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಇದನ್ನು ಕಲಿಯೋಣ. ನಾವೆಲ್ಲರೂ ಕೂಡ ಈಗ ನಮ್ಮ ಮನಸ್ಸಿನಲ್ಲಿಯೇ ಅಂದರೆ ನಾರದ ಮುನಿಗಳ ಬಗ್ಗೆ ಒಂದು ಭಾವಾರ್ಚನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅಂದರೆ ನಾವೆಲ್ಲರೂ ಕೂಡ ಈ ರೀತಿಯಲ್ಲಿ ಕಲ್ಪನೆ ಮಾಡೋಣ. ನಮಗೆ ಕೀರ್ತನ ಭಕ್ತಿಯ ಬಗ್ಗೆ ಹೇಳಲಿಕ್ಕೆ ಸಾಕ್ಷಾತ್ ನಾರದ ಮಹರ್ಷಿಗಳೇ ಬರಲಿಕ್ಕಿದ್ದಾರೆ. ಈಗ ನಾವು ಕಣ್ಮುಚ್ಕೊಂಡು ಮಹರ್ಷಿ ನಾರದರ ಅನುಭವವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಾವೆಲ್ಲೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸಾಕ್ಷಾತ್ ಭಗವಂತನ ಅಸ್ತಿತ್ವವನ್ನು ಅನುಭವ ಮಾಡಿದಂತಹ ನಾರದ ಮಹರ್ಷಿಗಳ ಅಸ್ತಿತ್ವದ ಅನುಭವ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಾವೆಲ್ಲರೂ ಅವರ ಚರಣಗಳಲ್ಲಿ ಪ್ರಾರ್ಥನೆ ಮಾಡೋಣ. ಮಹರ್ಷಿಗಳ ಸ್ಮರಣೆ ಮಾಡ್ತಾ ಇದ್ದ ಹಾಗೆ ನಮಗೆಲ್ರಿಗೂ ಕೂಡ ಮಹರ್ಷಿ ವ್ಯಾಸರು, ಸುಖದೇವರು, ವಾಲ್ಮೀಕಿ ಇವರೆಲ್ಲರ ನೆನಪಾಗ್ತಾ ಇದೆ. ಇವರೆಲ್ಲರೂ ಭಗವಂತನ ಅಖಂಡ ಕೀರ್ತನೆ ಭಕ್ತಿಯನ್ನು ಮಾಡಿ ಭಗವಂತನ ಸ್ಮರಣೆಯಲ್ಲೇ ತಲ್ಲೀನರಾದರು. ನಾವೆಲ್ಲರೂ ಸಹ ಅವರ ಸ್ಮರಣೆಯನ್ನು ಮಾಡ್ತಾ ಅವರ ಆ ಕೀರ್ತನ ಭಕ್ತಿಯು ನಮ್ಮಲ್ಲೂ ಬರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ನಾರದ ಮಹರ್ಷಿಗಳ ಸ್ಮರಣೆಯನ್ನು ಮಾಡ್ತಾ ಇದ್ದ ಹಾಗೆ ನಮಗೆಲ್ರಿಗೂ ಸಹ ನಾರಾಯಣ ನಾರಾಯಣ ಅನ್ನುವಂತಹ ಆ ನಾಮಸ್ಮರಣೆಯು ಕೇಳಿ ಬರ್ತಾ ಇದೆ. ನಾವೆಲ್ಲರೂ ಸಹ ನೋಡ್ತಾ ಇದ್ದ ಹಾಗೆ ಮಹರ್ಷಿ ನಾರದರ ಆಗಮನವಾಗಿದೆ. ನಾವೆಲ್ಲರೂ ಸಹ ಕೈ ಜೋಡಿಸಿ ಮಹರ್ಷಿ ನಾರದರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ಮಹರ್ಷಿ ನಾರದರು ನಮ್ಮೆಲ್ಲರನ್ನ ನೋಡಿ ನಮ್ಮೆಲ್ಲರಿಗೂ ಕೀರ್ತನ ಭಕ್ತಿಯನ್ನು ಕಲಿಯುವಂತಹ ಉತ್ಸಾಹ ಇರುವುದನ್ನು ನೋಡಿ ಅವರಿಗೂ ಆನಂದ ಆಗ್ತಾ ಇದೆ. ನಾವೆಲ್ಲರೂ ನಾರದ ಮಹರ್ಷಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನೀವು ಅನೇಕ ವಿಷ್ಣು ಭಕ್ತರನ್ನು ಶ್ರೀ ವಿಷ್ಣುವಿನ ಚರಣಗಳಿಗೆ ತಲುಪಿಸಿದ್ದೀರಿ. ನಮ್ಮನ್ನು ಸಹ ಅದೇ ರೀತಿಯಲ್ಲಿ ಮಾಡಿರಿ. ನೀವು ಹೇಗೆ ಕೀರ್ತನ ಭಕ್ತಿಯನ್ನು ಮಾಡಿದ್ರೋ ಅದೇ ರೀತಿಯಲ್ಲಿ ನಮಗೂ ಸಹ ಆ ಭಕ್ತಿಯಲ್ಲಿ ತಲ್ಲೀನರಾಗುವುದನ್ನು ಕಲಿಸಿರಿ. ನೀವು ಹೇಗೆ ಅಖಂಡವಾಗಿ ಭಗವಂತನ ಸ್ಮರಣೆ, ಭಗವಂತನ ಸ್ತುತಿಯಲ್ಲಿ ತಲ್ಲೀನರಾಗ್ತೀರೋ ಅದೇ ರೀತಿಯಲ್ಲಿ ನಮ್ಮನ್ನು ಮಾಡಿರಿ. ನಮ್ಮೆಲ್ಲರಲ್ಲಿಯೂ ಈ ಕೀರ್ತನ ಭಕ್ತಿಯನ್ನು ಕಲಿಯುವಂತಹ ಉತ್ಸಾಹವು, ಉತ್ಸುಕತೆಯು ನಿರ್ಮಾಣ ಆಗಿದೆ. ನಮ್ಮನ್ನು ಸತತವಾಗಿ ಆ ಭಗವಂತನ ಧ್ಯಾನದಲ್ಲಿ, ಭಗವಂತನ ಸ್ಮರಣೆಯಲ್ಲಿ ಇರುವಂತೆ ನೀವೇ ನಮ್ಮ ಮೇಲೆ ಕೃಪೆ ಮಾಡಿರಿ. ಈಗ ನಮಗೆಲ್ರಿಗೂ ಮಹರ್ಷಿ ನಾರದರ ಅಸ್ತಿತ್ವದ ಅನುಭವ ಆಗ್ತಾ ಇದೆ. ನಮಗೆಲ್ರಿಗೂ ಅವರು ಕೀರ್ತನ ಭಕ್ತಿಯನ್ನು ಯಾವ ರೀತಿ ಮಾಡುವುದೆಂದು ಭಾವ ಸತ್ಸಂಗದ ಮೂಲಕ ಕಲಿಸಿಕೊಡಲಿಕ್ಕಿದ್ದಾರೆ. ಅವರು ಕೇವಲ ಕೀರ್ತನ ಭಕ್ತಿಯನ್ನು ಸ್ವತಃ ಮಾಡಲಿಲ್ಲ, ಅವರ ಕೀರ್ತನೆಯನ್ನು ಮಾಡುವುದೇ ಇದು ಭಕ್ತಿಯಾಗಿದೆ. ಈಗ ನಾವೆಲ್ಲರೂ ಸಹ ನಾರದ ಮಹರ್ಷಿಗಳ ಅಸ್ತಿತ್ವದ ಅನುಭವವನ್ನು ಮಾಡಿದ್ವಲ್ಲ. ನಮಗೆ ಈ ಭಾವ ಸತ್ಸಂಗದಲ್ಲಿ ನಮಗೇನು ಭಗವಂತ ಈ ನವವಿಧ ಭಕ್ತಿಯ ಪುಷ್ಪವನ್ನು ನೀಡಿದ್ದಾನೆ, ಆ ಒಂದೊಂದೇ ಪುಷ್ಪದ ಹೆಸಳನ್ನು ನಾವು ಈಗ ಬಿಡಿಸಿ ಬಿಡಿಸಿ ತೆಗಿತಾ ಇದ್ದೇವೆ. ಮತ್ತು ಆ ಒಂದೊಂದೇ ಹೆಸಳಿನಿಂದ ನಮಗೇನು ಆ ಭಕ್ತಿಯ ಆನಂದ ಸಿಗ್ತಾ ಇದೆ ಅದೆಲ್ಲವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈಗಾಗಲೇ ನಾವು ಆ ಪುಷ್ಪದ ಅಂದರೆ ಮೊದಲನೇ ಹೆಸಳನ್ನು ನಾವೀಗ ಅನುಭವಿಸಿದ್ದೇವೆ.
ಅದರಲ್ಲಿ ಎರಡನೇ ಎಸಳನ್ನು ನಾವು ಈ ಭಾವ ಸತ್ಸಂಗದಲ್ಲಿ ಅನುಭವಿಸಲಿಕ್ಕಿದ್ದೇವೆ. ಇವತ್ತಿನ ಸತ್ಸಂಗದಲ್ಲಿ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಶ್ರವಣ ಭಕ್ತಿಯನ್ನು ಹೇಗೆ ಮಾಡೋದು ಈ ಮಾಹಿತಿಯನ್ನು ತಿಳ್ಕೊಂಡ್ವಿ. ಅನೇಕ ಉದಾಹರಣೆಗಳನ್ನು ನೋಡಿದ್ವಿ. ಅಂದರೆ ಶ್ರವಣ ಅಂದರೆ ಕೇವಲ ಕೇಳೋದು ಮಾತ್ರ ಅಲ್ಲ, ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅದನ್ನು ಕೃತಿಯಲ್ಲಿ ತರುವಂಥದ್ದಾಗಿದೆ. ಇದನ್ನು ಸಹ ನಾವು ಕಲ್ತ್ವಿ. ಅದರಿಂದ ನಾವು ಸತತವಾಗಿ ಈ ಸತ್ಸಂಗದ ಮೂಲಕ ಆ ಭಗವಂತನ ಲೀಲೆಗಳ ಸ್ಮರಣೆಯನ್ನು ಮಾಡ್ತಾ ಶ್ರವಣವನ್ನು ಮಾಡ್ತಾ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಹಾಗೆಯೇ ಇನ್ನು ಮುಂದಿನ ಸತ್ಸಂಗದಲ್ಲಿ ನಾವು ಕೀರ್ತನ ಭಕ್ತಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಇವತ್ತಿನ ಭಾವ ಸತ್ಸಂಗದಲ್ಲಿ ನಾವು ಅಂದರೆ ನವವಿಧ ಭಕ್ತಿಯ ಮೊದಲನೇ ಹಂತವಾದಂತಹ ಅಂದರೆ ಮೊದಲನೇ ಮೆಟ್ಟಿಲು ಶ್ರವಣ ಭಕ್ತಿ, ಇದರ ಬಗ್ಗೆ ವಿವರವಾಗಿ ತಿಳ್ಕೊಂಡ್ವಿ. ಅನೇಕ ಉದಾಹರಣೆಗಳನ್ನು ನೋಡಿದ್ವಿ. ಇದೆಲ್ಲವೂ ನಿಮಗೆ ಅರ್ಥ ಆಗಿರ್ಬೋದಲ್ಲ. ಅಂದರೆ ನಾವಿಲ್ಲಿ ಏನು ಕಲ್ತ್ವಿ ಅದೆಲ್ಲವನ್ನು ನಮ್ಮ ಜೀವನದಲ್ಲಿಯೂ ಸಹ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರವಣ ಭಕ್ತಿ ಅಂದರೆ ಅದು ಕೇವಲ ಕೇಳೋದು ಮಾತ್ರ ಅಲ್ಲ. ಯಾವಾಗ ಅದನ್ನು ನಮ್ಮ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ತೇವೆ ಆವಾಗಲೇ ಅದು ಶ್ರವಣ ಭಕ್ತಿ ಆಗುತ್ತೆ. ನಿಜವಾದ ಅರ್ಥದಲ್ಲಿ ಶ್ರವಣ ಭಕ್ತಿ ಆಗುತ್ತೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಈ ಎಲ್ಲ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟಂತಹ ಭಗವಂತನ ಚರಣಗಳಿಗೆ ನಾವೀಗ ಕೃತಜ್ಞತೆಯನ್ನು ಅರ್ಪಣೆ ಮಾಡೋಣ. ನಾವೆಲ್ಲರೂ ಕಣ್ಮುಚ್ಚಿ ಭಗವಂತನ ರೂಪವನ್ನು ನಮ್ಮ ಕಣ್ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡೋಣ. ಸಾಕ್ಷಾತ್ ಭಗವಂತ ನಮ್ಮ ಎದುರಿನಲ್ಲಿದ್ದಾನೆ. ಅವನ ಚರಣಗಳಲ್ಲಿಯೇ ನಾವು ಕೃತಜ್ಞತೆ ಪುಷ್ಪವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಈ ಭಾವದಿಂದ ಕೃತಜ್ಞತೆಯನ್ನು ಅರ್ಪಣೆ ಮಾಡೋಣ. ಹೇ ಭಗವಂತ, ನಿನ್ನ ಕೃಪೆಯಿಂದಲೇ ನಮಗೆ ಇವತ್ತಿನ ಈ ಭಾವ ಸತ್ಸಂಗದ ಲಾಭವಾಯಿತು. ಈ ಸತ್ಸಂಗದ ಮಾಧ್ಯಮದಿಂದ ನೀನು ನಮಗೇನು ಕಲಿಸಿರುವೆಯೋ ಅದೆಲ್ಲವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗಲಿ. ನಿನ್ನೆಯ ಅಖಂಡ ಕೃಪೆಗೆ ನಿನ್ನ ಚರಣಗಳಲ್ಲಿ ನಾವು ಕೃತಜ್ಞರಾಗಿದ್ದೇವೆ. ನಿನ್ನ ಕೃಪೆಯಿಂದಲೇ ಈ ಭಾವ ಸತ್ಸಂಗವು ನಿರ್ವಿಘ್ನವಾಗಿ ನೆರವೇರಿತು. ವೀಕ್ಷಕರೇ, ಇವತ್ತಿನ ಸತ್ಸಂಗ ನಿಮಗೆ ಹೇಗೆ ಅನಿಸಿತ್ತು? ನಿಮ್ಮ ಅನಿಸಿಕೆ, ನಿಮ್ಮ ಅನುಭವಗಳನ್ನು ಖಂಡಿತವಾಗಿ ನಮಗೆ ಬರೆದು ಕಳಿಸಿ. ನೀವು ಅನಿಸಿಕೆಯನ್ನು ಬರೆಯುವಾಗ ನಿಮ್ಮ ಹೆಸರು ಮತ್ತು ಸಂಪರ್ಕ ಕ್ರಮಾಂಕವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀಲಿಕ್ಕೆ ಮರಿಬೇಡಿ. ಇನ್ನಷ್ಟು ವಿಚಾರಗಳೊಂದಿಗೆ ಇನ್ನೂ ಭಾವದ ಮುಂದಿನ ವಿಧಗಳ ಬಗ್ಗೆ ನಾವು ಮುಂದಿನ ಸತ್ಸಂಗದಲ್ಲಿ ಮತ್ತೆ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ. ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು, ಆಚಾರ ಧರ್ಮ ಪಾಲನೆ, ಧಾರ್ಮಿಕ ಕೃತಿ, ದೇವತೆಗಳ ಉಪಾಸನೆ, ಅಧ್ಯಾತ್ಮ, ಸಾಧನೆ, ಮಕ್ಕಳ ಪೋಷಣೆ, ರಾಷ್ಟ್ರ ರಕ್ಷಣೆ, ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು. ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು. ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ. ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ 9342599299.
ಸನಾತನ ಉತ್ಪಾದನೆ. ಸನಾತನದ ಸಾತ್ವಿಕ ಉತ್ಪಾದನೆಗಳಲ್ಲಿವೆ ಭಾವ ಜಾಗೃತಿಗೊಳಿಸುವ ದೇವತೆಗಳ ಸಾತ್ವಿಕ ಚಿತ್ರಗಳು. ಸಂತರ ಮಾರ್ಗದರ್ಶನಕ್ಕನುಸಾರವಾಗಿ ಮಾಡಿದ ದೇವತೆಯ ಮೂಲ ರೂಪಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಹೋಲುವ ಚಿತ್ರಗಳು. ಶಿವ, ದುರ್ಗಾ, ಶ್ರೀಲಕ್ಷ್ಮಿ, ಶ್ರೀ ಗಣಪತಿ, ಶ್ರೀರಾಮ, ಶ್ರೀಕೃಷ್ಣ, ಮಾರುತಿ ಮತ್ತು ದತ್ತ ಈ ದೇವತೆಗಳ ಚಿತ್ರಗಳು ವಿವಿಧ ಆಕಾರಗಳಲ್ಲಿ ಲಭ್ಯವಿವೆ. ದೇವತೆಗಳ ನಾಮಜಪದ ಚೈತನ್ಯದಾಯಕ ಪಟ್ಟಿಗಳು. ಸಾತ್ವಿಕ ಅಕ್ಷರ ಮತ್ತು ಅದರ ಸುತ್ತಲೂ ಆಯಾಯ ದೇವತೆಯ ತತ್ವಕ್ಕೆ ಅನುರೂಪವಾಗಿರುವಂತಹ ಅಂಚನ್ನು ಹೊಂದಿದ ಸನಾತನ ನಿರ್ಮಿತ ನಾಮಜಪ ಪಟ್ಟಿಗಳು. ವಾಸ್ತುಶುದ್ಧಿ ಮತ್ತು ವಾಹನ ಶುದ್ಧಿಗಾಗಿಯೂ ಉಪಯುಕ್ತವಾಗಿರುವಂತಹ ನಾಮಜಪ ಪಟ್ಟಿಗಳು. ಬಣ್ಣದ ಹಾಗೂ ಸ್ಟಿಕ್ಕರ್ ಸಹಿತ, ಅಲ್ಲದೆ ಸ್ಟಿಕ್ಕರ್ ರಹಿತ ಹೀಗೆ 2 ವಿಧಗಳಲ್ಲಿಯೂ ಲಭ್ಯ. ವಿವಿಧ ಭಾಷೆಗಳ 80ಕ್ಕೂ ಹೆಚ್ಚು ದೇವತೆಗಳ ನಾಮಜಪದ ಪಟ್ಟಿಗಳು ಲಭ್ಯ. ಸನಾತನ ನಿರ್ಮಿತ ದೇವತೆಗಳ ಸಾತ್ವಿಕ ಚಿತ್ರಗಳ ಪದಕಗಳು. ಶಕ್ತಿ, ಚೈತನ್ಯ, ಆನಂದ ಮತ್ತು ಶಾಂತಿಯ ಲಾಭ ದೊರಕಿಸಿಕೊಡುವ ದೇವತೆಗಳ ಸಾತ್ವಿಕ ಪದಕಗಳು. ಕೊರಳಿನಲ್ಲಿ ಹಾಕಿಕೊಳ್ಳುವ ಈ ಪದಕಗಳೆಂದರೆ ದೇವತೆಗಳ ಸಂರಕ್ಷಕ ಶಕ್ತಿಯ ಅನುಭೂತಿ. ಸನಾತನದ ಸಾತ್ವಿಕ ಉತ್ಪಾದನೆಗಳು ಮನೆಗೆ ಬರುತ್ತಲೇ ಲಭಿಸುವುದು ಚೈತನ್ಯ ಮತ್ತು ಹೆಚ್ಚುವುದು ಭಕ್ತಿಯ ಸಂಗ್ರಹ.